ಇನ್ನೊಂದು ಊತಕ ಕೃಷಿ ಅಂತ ಹೇಳಿದ್ರೆ ಒಂದು ಗಡ್ಡಿಯನ್ನ ಊಟಕಕ್ಕೆ ನಾವು ಊತಕ ಅಂತ ಮೊದಲು ಆ ಗಡ್ಡಿಯನ್ನ ಇಟ್ಬಿಟ್ಟು ಅದನ್ನ ಪುನಃ ಮತ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಆ ಸಸ್ಯ ಮಾಡುತ್ತೇವೆ. ಉದಾಹರಣೆಗೆ ಒಂದು ಕೊಂಬೆಯಲ್ಲಿ ಇದನ್ನ ನಾವು ತಗೊಂಡ್ರೆ ಇಷ್ಟು ಭಾಗ ತಗೊಂಡಿದ್ದೀವಿ. ನೆನಪಾಗಿದ್ದು ಗಿಡ ಹಂಗೆ ಇರ್ತಿರೋ ಈ ಗಿಡ ನೆನಪಾಗಿರೋದ್ರಿಂದ ಈ ಕೊಂಬೆಯನ್ನು ತೆಗೆದ್ಬಿಟ್ಟು ನೆಲಕ್ಕೆ ಮತ್ತೆ ಇದನ್ನ ಅಟೇಕ್ ಮಾಡಿದ್ರೆ ಇದೇನಾಗುತ್ತೆ? ಸಸ್ಯ ಆಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಒಂದು ಭೂಮಿಯಲ್ಲಿ ಅನೇಕ ಸಸ್ಯಗಳನ್ನ ನಾವು ಅಭಿವೃದ್ಧಿ ಮಾಡಬಹುದು. ಒಂದು ಗಿಡದಿಂದ ಒಂದು ಕೊಂಬೆಯಿಂದ ಮಾಡಬಹುದು ಅಲ್ವಾ? ಅದಕ್ಕೆ ಏನಂತ ಕರಿತೀವಿ? ಸಸ್ಯ ಅಂಗಾಂಶ ಕೃಷಿ. ಹಾಗಾದ್ರೆ ಊತಕ ಕೃಷಿ ಅಂದ್ರೆ ಏನು? ಇದನ್ನ ಏನು ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಊತಕ ಕೃಷಿ ಅಂತಂದ್ರೆ ಸಸ್ಯಗಳ ಅಂಗಾಂಶದಿಂದ ಅಂಗ ಅಂದ್ರೆ ಯಾವಾಗಲೂ ಒಂದು ಭಾಗ ಆಗಿರ್ಬೋದು. ಸಸ್ಯದ ಯಾವ್ದಾದ್ರು ಒಂದು ಭಾಗ ಆಗಿ ನೋಡಿ, ಇದು ಸಸ್ಯ ಇದ್ರೆ ಇದು ಯಾವ್ದಾದ್ರು ಒಂದು ಭಾಗ. ಉದಾಹರಣೆಗೆ ದಾಸವಾಳ ಕಡ್ಡಿ ನೋಡಿದ್ರಲ್ಲ, ದಾಸವಾಳ ಕಡ್ಡಿಯಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಇದರ ಒಂದು ಭಾಗವನ್ನು ತೆಗೆದುಕೊಳ್ತೀವಿ. ಇದಕ್ಕೆ ಅಂಗಾಂಶ ಅಂತ ಕರೀತೀವಿ ಅಲ್ವಾ? ಉದಾಹರಣೆಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೂ ಒಂದು ಅಂಗಾಂಗ ಕೊಡ್ತಾರೆ. ಯಾವುದು? ಒಂದು ಕೈ ಕಾಲ ಬಂದಿರ್ಬೇಕು ಪ್ಲಾಸ್ಟಿಕ್ ಅಂಗಾಂಶಗಳನ್ನ ಅದು ಸಿಗರೇಟ್ ಕೊಡ್ತದೋ? ಇಲ್ಲ. ಸಿಗರೇಟ್ ಕೊಡ್ತಾ ಇಲ್ಲ. ನರಗಳು ಮುರಿದ್ರೆ, ಮೂಳೆ ಮುರಿದ್ರೆ, ಮೂಳೆ ಮುರಿದು ಅವಾಗ ಏನ್ ಮಾಡ್ತಾರೆ? ಅದನ್ನ ಅಭಿವೃದ್ಧಿ ಮಾಡಬಹುದು. ಅದನ್ನ ಕಟ್ಟಿಸಿ ಇನ್ನೊಂದು ಮಾಡಿ ಅಲ್ವಾ? ಅದಕ್ಕೆ ನಾವನ್ನ ಅಭಿವೃದ್ಧಿ ಮಾಡ. ಆದ್ರೆ ಅದು ಎಷ್ಟು ವರ್ಷದ ಒಳಗಿರ್ಬೇಕು? ಕನಿಷ್ಠ 45 ವರ್ಷದಿಂದ 60 ವರ್ಷದ ಒಳಗಿದ್ರೆ ಅದನ್ನ ರೆಡಿ ಮಾಡಬೇಕು. ಆದ್ರೆ ಇದು ಹಂಗಲ್ಲ. ಇದು ಸಸ್ಯದಲ್ಲಿ 45 ವರ್ಷ ಆಗಲಿ 63 ವರ್ಷ ಆಗಲಿ ಸಸ್ಯಗಳ ಅಂಗದ ಒಂದು ಭಾಗ ತೆಗೆದುಕೊಂಡ್ರೆ ಅದನ್ನ ಪುನರ್ ಉಚ್ಚಾರವನ್ನ ಮಾಡಬಹುದು. ಸಸ್ಯಗಳನ್ನ ನಾವು ಪಡೆಯಬಹುದು. ಅಲ್ಲದೆ ಬಾಳೆ ಆಗಿರ್ಬೋದು. ನೋಡಿ, ಬಾಳೆ, ದಾಸವಾಳ, ಮತ್ತೆ ಕನಕಾಂಬರ, ಗುಲಾಬಿ ಅಲ್ಲ, ಮಲ್ಲಿಗೆ, ಮತ್ತೆ ತೆಂಗು, ಆಮೇಲೆ ಹೂವು ಬಂದು ಇದಲ್ಲವ, ಸಪೋಟೊ, ಮಾವು ಅಲ್ವಾ? ನೋಡಿ, ಸಪೋಟೊ, ಮಾವು, ಪೇರಲ ನೋಡಿ ಅಲ್ವಾ? ಇವೆಲ್ಲವೂ ಏನ್ ಸೇರ್ತವೆ? ಏನ್ ಮಾಡ್ಬೋದು? ನಾವು ಸಸ್ಯ ಅಂಗಾಂಶ ಕೃಷಿಯನ್ನು ನಾವು ಮಾಡಬಹುದು. ಮಾಡೋದು ದೊಡ್ಡದಲ್ಲ ಕೂಡ. ಸರ್ ಹೆಂಗ್ ಮಾಡಬೇಕು? ಇಲ್ಲ, ನಾವು ಏನ್ ಮಾಡಬೇಕು ಅಂತಂದ್ರೆ ಬೀಜವನ್ನ ಫಸ್ಟ್ ಮಾಡ್ಬೇಕು. ನಾವು ಬೀಜವನ್ನ ಸಂಗ್ರಹಿಸಬೇಕು. ಬೀಜವನ್ನ ಸಂಗ್ರಹಿಸಿ ಒಂದು ಪಾಕೆಟ್ ಮಾಡ್ಕೊಂಡು ಹೋಗ್ತೀವಿ. ಅರ್ಥ ಮಾಡ್ತೀರ? ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಮಾವಿನ ವಾಟೆಗಳನ್ನ, ಒಳ್ಳೆಯ ಗಿಡಗಳ ಮಾವಿನ ವಾಟೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವನ್ನ ಇಲ್ಲಿ ಹಾಕ್ಬೇಕು. ಇಲ್ಲಿ ಈ ಪಾಕೆಟ್ ಕೊಡೋದು. ಈ ಪಾಕೆಟ್ ಇರ್ತಕ್ಕಂಥ ಸಸ್ಯಗಳಿಗೆ ಇಲ್ಲಿರ್ತಕ್ಕಂಥ ಮಾವಿನ ಮರದ ಇರುತ್ತಲ್ಲ, ಮಾವಿನ ಮರದ ಕೊಂಬೆ ಇರುತ್ತಲ್ಲ, ಈ ಕೊಂಬೆಯನ್ನು ತಂದ್ಬಿಟ್ಟು ಈ ಗಿಡಕ್ಕೆ ಹಸಿ ಮಾಡಬೇಕು. ಅಂದ್ರೆ ನಾಟಿ ಮಾಡೋದು. ಅಂಗಾಂಶ ತರಬೇಕು. ಈ ಅಂಗವನ್ನು ತಂದ್ಬಿಟ್ಟು ಈ ಗಿಡ ಇದನ್ನ ಟೇಪ್ ಹಾಕಬೇಕು. ಪ್ಲಾಸ್ಟಿಕ್ ಟೇಪ್ ಹಾಕಬೇಕು. ಟೇಪ್ ಹಾಕಿಬಿಟ್ಟು ಒಂದು ದಾಸದಲ್ಲಿ ಕಟ್ಟಬೇಕು. ಕಟ್ಟಿದ ನಂತರ ಅದೇನಾಗುತ್ತೆ? ಇಲ್ಲಿ ಏನ್ ಮಾಡ್ತೀವಿ? ಇದಕ್ಕೆ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ ಸಸ್ಯ ಅಂಗಾಂಶ ಕೃಷಿ ಅಲ್ವಾ? ಉದಾಹರಣೆಗೆ ನಿಮ್ಮ ದೊಡ್ಡ ದೊಡ್ಡ ಟೌನ್ಗಳಿಗೆ
ಸಸ್ಯಗಳನ್ನ ಇಟ್ಕೊಂಡಿರ್ತಾರೆ. ಒಂದು ಪಾಕೆಟ್ ಇರತಕ್ಕಂಥ ಸಸ್ಯ, ಒಂದು ಗುಲಾಬಿ ಸಸ್ಯಕ್ಕೆ 150 ರೂಪಾಯಿ ಪಾಕೆಟ್ ಸಸ್ಯ. ಒಂದು ತೆಂಗಿನಕ್ಕೆ 400 ರೂಪಾಯಿ. ಒಂದು ತೆಂಗಿನ ಸಸ್ಯದ್ದು 400 ರೂಪಾಯಿ. ಅದೇ ಬಾಳೆ ಗಿಡಕ್ಕೂ 400 ರೂಪಾಯಿ, ಮಾವಿನಕ್ಕೂ 450 ರೂಪಾಯಿ. ನೋಡಿ, ಇವೆಲ್ಲ ಏನಿಸ್ಕೊಳ್ತಾ ವಸ್ತು ಸಸ್ಯ. ಆದ್ರೆ ಹೆಚ್ಚಿನ ಬರ್ತಾರೆ, ಹೆಚ್ಚಿನ ನಮಗೆ ಫಲವನ್ನು ನೀಡ್ತಾರೆ. ಬಹಳ ಮುಖ್ಯ. ಸಸ್ಯ ಅಂಗಾಂಶಗಳನ್ನು ಮಾಡಿರ್ತಕ್ಕಂಥ ಸಸ್ಯಗಳು ಫಲವನ್ನು ಎಷ್ಟು ದಿವಸಕ್ಕೆ ನೀಡ್ತಾರೆ? ನಮಗೆ ಎಷ್ಟು ದಿವಸಕ್ಕೆ ನೀಡಬಹುದು? ಎಷ್ಟು ದಿವಸಕ್ಕೆ? ಬಾಳೆ ತಗೊಂಡ್ರೆ ಆಮೇಲೆ ಎಷ್ಟು? 9 ತಿಂಗಳು. ಇದು 7 ತಿಂಗಳು. ನಂತರ ನೆಕ್ಸ್ಟ್ 5 ತಿಂಗಳು ಅಲ್ವಾ? ಬಾಳೆ ಕಿತ್ತಿಗೆ ತೆಗೆದು ಈ ಭೂಮಿಯನ್ನ ಹೊರಗೆ ನಾವು ತೆಗೆದುಕೊಂಡ್ರೆ ಇದೇನಾಗುತ್ತಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಕಡಿಮೆ ಫಲ ಕೊಡ್ತಾ ಹೋಗ್ಬೇಕು. ಇದಕ್ಕಿಂತ ಕಡಿಮೆ ಹೋದಾಗ ಫಲವನ್ನ ಕಡಿಮೆ ಕೊಡ್ತಾ ಹೋಗ್ತದೆ. ಬಾಳೆ ಬೆಳೆ ಹಾಗೆ ಇರುತ್ತೆ, ಬೆಳೆ ಹಂಗೆ ಇರ್ತದೆ, ಫಲ ಇರುತ್ತೆ, ಕೊನೆ ಕಡಿಮೆ ಹೊಡಿತದೆ. 10 ಬೆಳೆ, 10 ಚಿಪ್ಪು, 30 ಚಿಪ್ಪು ಬಾಳೆ ಬೆಳೆ ಬರ್ತಕ್ಕಂಥ ಸಸ್ಯ ಎಷ್ಟು ಬರುತ್ತೆ? 4 ಬರುತ್ತೆ, 5 ಬರುತ್ತೆ. ಯಾಕೆ? 6 ಎಷ್ಟು ಬೆಳೆ ಕೊಟ್ಟಿರ್ತದೋ? ಎಷ್ಟು ಬೆಳೆ ಕೊಟ್ಟಿರ್ತದೆ? 3 ಬೆಳೆ ಇರ್ತದೆ. ಒಂದು ವರ್ಷದೊಳಗೆ 3 ಬೆಳೆ ಕೊಟ್ಟಿರ್ತೀವಿ. ಯಾವ ಬೆಳೆ ಸಾಧ್ಯನಾ? 3 ಬೆಳೆ ಯಾವ್ದು ಸಾಧ್ಯನಾ? ಆಗುತ್ತಂದ್ರ ಇಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಬೆಳೆ ಅಂತ ಹೇಳಿದ್ರೆ ಸಸ್ಯ ಅಂಗಾಂಶ ಕೃಷಿ ಅಂತ ಕರೀತಾರೆ. ಹಾಗಾದ್ರೆ ಊತಕ ಅಂತ ಹೇಳಿದ್ರೆ ಒಂದು ಕಡೆ ಭೂಮಿಯ ಗಿಡವನ್ನು ತೆಗೆದುಬಿಟ್ಟು ಸುಮಾರು 1.5 ಅಡಿಯಿಂದ ಭೂಮಿಯನ್ನ ಅದನ್ನು ಗುಡಿ ಮಾಡಿಕೊಂಡು ಆ ಗಿಡವನ್ನ ಕಡ್ಡಿಯನ್ನು ತಂದ್ಬಿಟ್ಟು ಅಲ್ಲಿ ನೆಟ್ಟು ಅದನ್ನ ಊತಕ ಕೃಷಿ ಅಂತ ಹೇಳಿ ಕರಿತೀವಿ. ಅರ್ಥ ಮಾಡ್ಬೇಕಾ? ಹಾಗಾದ್ರೆ ಇದೇನಪ್ಪ ಈ ಊತಕ ಕೃಷಿ ಅಂತ ಹೇಳಿದ್ರೆ, ಇದು ಉತ್ತಮ ಗುಣಮಟ್ಟದ ಸಸಿಗಳನ್ನು ಪಡೆಯಬಹುದು, ಉತ್ತಮವಾದ ಸಸಿಗಳನ್ನ ಪಡೆಯಬಹುದು. ಇದಕ್ಕೆ ರೋಗಗಳು ಅಂಟದಿಲ್ಲ. ಅಂಟವ ರೋಗ ಇಲ್ಲ, ಅಂಟದಿಲ್ಲ. ತುಂಬಾ ದೂರ ಇರ್ತವೆ ರೋಗ. ಗೊತ್ತಾಯ್ತಾ? ಸಸ್ಯಗಳಿಗೆ ರೋಗಗಳು ದೂರ ಇರ್ತವೆ. ಉದಾಹರಣೆ ನೋಡ್ತೀರ ನೀವು, ತೆಂಗಿನ ಮರಗಳಿಗೆ ಎಲ್ಲ ರೋಗ ಬೆಳೆಯುತ್ತೆ, ಎಲ್ಲ ಬೆಳೆದು ಒಟ್ಟು ನಾಶ ಮಾಡ್ತಾರೆ. ನೋಡ್ತೇವೆ. ಎಷ್ಟು ವರ್ಷಗಳ ಕಾಲ ಬಾಳುತ್ತೆ ಅಂತಂದ್ರೆ ನಮ್ಮ ತಲೆಗಳು 4-5 ತಲೆಗಳು ಹೋಗುವಷ್ಟು ಆ ಮರ ಇರುತ್ತೆ ಭೂಮಿ ಮೇಲೆ. ಯಾಕೆ ಹೇಳಿದ್ರೆ ಅದು ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ. ಅಂತ ಮರಗಳನ್ನು ನಾವು ಇವತ್ತು ಸಸ್ಯಾಂಗಾಂಶ ಕೃಷಿಯಿಂದ ಮಾಡಿ ರೈತರಿಗೆ ಕೊಟ್ಟು ಅದರ ಆದಾಯ ಕೂಡ ರೈತರನ್ನ ಆದಾಯ ಪಡಿಬೇಕು ಅಂತಕ್ಕಂಥದ್ದನ್ನು ನೋಡ್ತಾರೆ. ಅದು ಏನಾಗಿದೆ, ಅಂತ ಮರಗಳಿಂದ ಇವತ್ತು ರೋಗ ತಗುಲ್ತಾ ಇದೆ. ಅದನ್ನ ಅವಾಯ್ಡ್ ಮಾಡೋದು ಬಹಳ ಕಷ್ಟ ಆಗಿದೆ. ನೋಡಿ, ಆದ್ರೆ ಇದು ಹೆಂಗಪ್ಪ ಅಂದ್ರೆ ಕಡಿಮೆ ಸಮಯದಲ್ಲಿ ಫಲವನ್ನ ಕೊಡ್ತವೆ. ಕಡಿಮೆ ದಿವಸ, ಕಡಿಮೆ ದಿನದಲ್ಲಿ ಒಂದು ಉದಾಹರಣೆಗೆ ಒಂದು ಮಾವಿನ ಯಾವುದೋ ಒಂದು ಮಾವಿನ ಬೆಳೆದಿರುತ್ತೇವೆ ಅಲ್ವಾ? ಯಾವುದೋ ಮಾವಿನ ಬೆಳೆದಾಗ ಆ ಮರ ಎಷ್ಟು ಕೊಡುತ್ತೆ? 7 ವರ್ಷದವರೆಗೆ ಆ ಫಲವನ್ನು ಕೊಡಲೇ ಇಲ್ಲ. 5 ವರ್ಷದಿಂದ 7 ವರ್ಷ ತನಕ ಫಲವನ್ನು ಕೊಡಲೇ ಇಲ್ಲ. ಅದೇನಾಗುತ್ತೆ? ಬರೀ ಮರವಾಗಿ ನೆರಳಾಗಿ ನೆರಳನ್ನ ಕೊಡ್ಕೊಳ್ತಕ್ಕಂಥ ಚೆಕ್ಕನ್ನ ನಾವು ಅವಲಂಬಿಸುತ್ತೆ ಅಲ್ವಾ? ಆದ್ರೆ ಆಮೇಲೆ 7 ವರ್ಷದವರೆಗೆ ನಂತರ ಫಲವನ್ನು ನೀಡ್ತಾ ಹೋಗುತ್ತೆ. ಆಮೇಲೆ ಅದು ಮಳೆ ಆಶ್ರಿತ ಬೆಳೆಯಾಗಿ ಬೆಳೆಯುತ್ತವೆ. ಒಂದು ನೋಡಿದ್ರೆ ನೀವು ಮಾವು ಗಿಡವನ್ನ ಹಾಕಿದ್ರೆ, ಒಂದು ಬೇರೆ ಜಾತಿಯ ಗಿಡವನ್ನು ತಂದು ಹಾಕಿದ್ರೆ, ಒಂದು ಕಡೆ ಅರೆಗಳು ಒಂಥರ ಬಿಡ್ತವೆ, ಇನ್ನೊಂದು ಕಡೆ ಅರೆಗಳು ಇನ್ನೊಂದು ವರ್ಷ ಬಿಡ್ತವೆ. ಪ್ರತಿ ವರ್ಷ ಕೊಟ್ಟರೆ ಅದು ಜಾತಿಯನ್ನ ಅವಲಂಬಿಸಬೇಕು. ಅದರ ಗುಣವನ್ನೇ ಬದಲಾವಣೆ ಆಗಬೇಕು. ಅದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಮುಂಗಾರು ಮಳೆ ಬಂದಾಗ ಅದಕ್ಕೆ
ಹೇಳ್ತೀವಿ. ಬಹುವಾರ್ಷಿಕ ಬೆಳೆ ಹುಣಸೆ ಮರ. ಯಾಕಿದು ಸರ್ವರಿಗೂ ಬೇಕಾದ ಹುಣಸೆ. ಯಾವ ಮನುಷ್ಯನಿಗೂ ಬೇಕಾಗತಕ್ಕಂಥ ಪ್ರಶ್ನೆ ಇಲ್ಲ, ಎಲ್ರಿಗೂ ಬೇಕು. ಸರ್ವರಿಗೂ ಬೇಕಾಗತಕ್ಕಂಥ ಹುಣಸೆ ಮರ. ನಾವೆಲ್ಲೋ ಉದಾಹರಣೆಗೆ ಸಾಂಬಾರಲ್ಲಿ ಮಾಡ್ತಾ ಬಿಳಿಯ ಸಿಕ್ಕಿರುತ್ತೆ, ಆ ಬಿಳಿ ತಗೊಂಡು ಹೋಗಿ ಆ ಬೂದಿ ಗುಂಡೆಗೆ ಹಾಕ್ತೀರಾ, ಅದನ್ನ ತಗೊಂಡು ಹೋಗಿ ತಿಪ್ಪೆ ಗುಂಡೆಗೆ ಹಾಕ್ತೀರಾ, ಅವಾಗ ಏನಾಗ್ತದೆ ಆ ಹುಣಸೆ ಮರ ಹುಡ್ಕೊಡುತ್ತೆ ಅಲ್ವಾ. ಆ ಹುಣಸೆ ಮರ ಹುಟ್ಟಾಗ ಅದ್ರ ಬೇರುಗಳು ನೋಡಿದ್ರೆ ನೀವು ಭಾರಿ ಹಾಳಾಗುತ್ತೆ. ಅಕಾಲ ಮೇಲೆ ಮನೆ ಮಾಡ್ತಾರೆ ಇದ್ರೆ ಅವ್ರ ಮನೆಯಿಂದ ಭಾಗ ಮಾಡ್ತಕ್ಕಂಥ ಶಕ್ತಿ ಆ ಹುಣಸೆ ಬೇರಿಗೆ ನೋಡಿದ್ರೆ ನೀವು. ಹೌದಲ್ಲ? ಅಷ್ಟೇ ಅಲ್ಲ, ಮನೆಯ ಮೇಲೆ ಒಂದು ಅರಳಿ ಬೀಜ ಇದ್ರೆ ಅರಳಿ ಬೀಜ ಬೇರೆ ಹೋಗಾಸಕ್ಕಾಗಲ್ಲ. ಅದು ಮಕ್ಕಳ ಪೂರ್ಣವನ್ನ ಬಿಡ್ಕಂತ ಹೋಗ್ತದೆ ಆಳುವ ಎಲ್ಲಿ ಸುಡಿದ ಬೇರೆ ಆ ಬೇರು ಅಂತದ್ದು ಆಗ ಹೋಗ್ತಾ ಇರುತ್ತೆ. ಅವಾಗ ಏನಾಗ್ತದೆ ಆ ಮನೆಗೆ ಎರಡು ಭಾಗ ಬೇಸ್ಬೇಕಲ್ಲೇ ಎರಡು ಭಾಗ ಎಲ್ಲಿ ಬಿಡುತ್ತೀವಿ, ಬೇಸ್ಬೇಕು ಅವಾಗ ಎರಡು ಭಾಗ ಅಲ್ವಾ. ಅದಕ್ಕೋಸ್ಕರ ನಾವು ಅಂತ ಬೀಜಗಳನ್ನ ನಾವು ಬೆಳಿಬೇಕಾದ್ರೆ, ಮುಂದೆ ಬೀಜಗಳನ್ನ ತೆಗಿಬೇಕಾದ್ರೆ ಅವನ್ನ ಬಹಳ ದೂರ ಇರಬೇಕು. ಯಾಕಾದ್ರೂ ಮಾಡಿದ್ದೇ ಆದ್ರೆ ಅಥವಾ ತೋಟಗಳನ್ನು ಮುಂಚೆ ಬರುವ ತೋಪುಗಳನ್ನು ಮಾಡಿದ್ದೇ ಆದ್ರೆ ಅದು ಊರಿಂದ ದೂರವಾಗಿರ್ಬೇಕು. ಅಲ್ಲಿ ನಿಮಗೆ ಕಾಯೋದು ಬೇಕಿಲ್ಲ, ಅಂತ ನೀವು ಕಾಯ್ತೀರ, ಹುಣಸೆ ಮನೆ ಕಾಯೋದು ಬೇಕಿಲ್ಲ. ಅವರೇ ಬಂದು ಅವರೇ ಇಟ್ಕೊಂಡು ಅವ್ರು ಪಡ್ಕೊಂಡು ಅವರೇ ಹೋಗ್ತಾರೆ ಅಲ್ವಾ. ಹಾಗಂತ ಮಾವಿನ ಅಂಗಡಿ ಗಿಡ ಕೊಡ್ತಾವ್ರೆ, ಅವ್ರು ಹಿಡ್ಕೊಂಡು ಹೋಗ್ತಾರೆ, ನೀವು ಕೊಡ್ದಂಗೆ ಹೋಗ್ತಾರೆ. ಹಣ್ಣು ನಿಮಗೆ ದುಡ್ಡು ಕೊಡ್ತಾರೆ, ಹಣ್ಣು ಕೊಡ್ದಂಗೆ ಹೋಗ್ತಾರೆ. ಅಂತರ್ಕಾಲ ಇವತ್ತು ಇದೆ, ಬಹಳ ಮೋಸದ ಕಾಲ ನೋಡಿ. ಅದಕ್ಕೆ ಇವೆಲ್ಲ ಏನಾಗಿದೆ ಅಂದ್ರೆ ಊಟಕ ಕೃಷಿಗಳು, ದಾಸವಾಳ, ಗುಲಾಬಿ, ಮಲ್ಲಿಗೆ, ತೆಂಗು, ಸಪೋಟ, ಮಾವು, ಪೇರಲ ಅಲ್ವಾ. ಇವೇನಂತಕ್ಕಂಥ ನಾವು ಊಟಕ ಕೃಷಿಯಿಂದ ಮಾಡ್ತಕ್ಕಂಥ ಬೆಳೆಗಳು. ಊಟಕ ಅಂತ ಹೇಳಿದ್ರೆ ಒಂದು ಗಡ್ಡಿಯನ್ನು ತೆಗೆದುಕೊಂಡು ಆ ಗಡ್ಡಿಯನ್ನು ಸುಮಾರು 30 ಚೊಳಗೆ ಚಿಗುರಿ ಎಷ್ಟು ತಗೊಳುತ್ತೆ, 21ರಿಂದ 30 ಚೊಳಗೆ ತನ್ನ ಚಿಗುರನ್ನ ಕೊಟ್ಟು ಆಮೇಲೆ ಅದು ಹೂ ಕೊಡ್ಬೋದು, ಆಮೇಲೆ ಹಣ್ಣನ್ನ ಹಿಡಿಬಹುದು. ಹೀಗೆ ದಿವಸಗಳನ್ನ ಕಾಕಂತ ಹೋಗುತ್ತೆ. ಹೆಚ್ಚು ಕಡಿಮೆ ಫಲವನ್ನ ಹೆಚ್ಚು ಕಟ್ಟುತ್ತೆ, ಫಲವನ್ನ ಹೆಚ್ಚು ಕಟ್ಟುತ್ತೆ. ನೋಡಿದ್ರೆ ನೀವು 5 ಆಗ್ತಕ್ಕಂಥ ಸುದ್ದಿ 3 ತಿರ್ಗಾ ಮಾರನೇ ವರ್ಷನೇ ಅದು ಫಲವನ್ನು 1 ಕಾಯಿ ಬಿಡುತ್ತೆ, 2 ಕಾಯಿ ಬಿಡುತ್ತೆ ಮಾವಿನ, ಆಮೇಲೆ 5 ಕಾಯಿ ಬಿಡುತ್ತೆ. ಆ ಮುಗುಳನ್ನ ಮುರಿತಾ ಹೋಗ್ಬೇಕು, ಆ ಹೂವನ್ನ ಮುರಿತಾ ಹೋಗ್ಬೇಕು. ಆ ಹೂವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯಿಲೆ ಇಡಬಹುದು. ಹಂಗೆ ಎಷ್ಟು ವರ್ಷ ಮಾಡ್ಬೇಕಪ್ಪ ಅಂದ್ರೆ 3 ವರ್ಷದವರೆಗೂ ನಾವು ಫಲವನ್ನು ತಿನ್ಬಾರ್ದು. ಯಾಕೆ 3 ವರ್ಷದಲ್ಲಿ ಫಲವನ್ನು ತಿನ್ಬಾರ್ದು ಅಂತಂದ್ರೆ ಮರ ಎಮ್ಮರ ಮಾಡಬೇಕು, ಮರವನ್ನ ಬಲಿಬೇಕು. ಆ ಮರ ಬಂದಾಗ ಅದೇನಾಗುತ್ತೆ, ಹೆಚ್ಚು ಕಾಯಿಗಳನ್ನ ಕೊಡ್ತಾ ಹೋಗ್ಬೇಕು. ಎಮ್ಮರ ಅಂದ್ರೆ ಬಡ್ಡೆ ದಪ್ಪ ಆಗ್ಬೇಕು. ಹೌದಲ್ಲ? ನಿಮಗೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಚಿಕ್ಕ ವಯಸ್ಸಿಗೆ ನೀವು ಭಾರವನ್ನು ಹೊತ್ತಾಗ, ಹೌದಲ್ಲ, ಚಿಕ್ಕ ವಯಸ್ಸಿಗೆ ಭಾರವನ್ನ ಎದ್ದಾಗ, ಜಾಸ್ತಿ ಎದ್ದಾಗ ಆ ಶಕ್ತಿ ಕುಂದುತ್ತಾ ಬರುತ್ತೆ. ಎಷ್ಟು ಭಾರ ಓರ್ಬೋದು? ಕನಿಷ್ಠ ಒಂದು 25ರಿಂದ 30, 50 ಕೆಜಿ ತನಕ ನೀವು ಈಗ ಸ್ವಲ್ಪ ಎತ್ತಾಗಬಹುದು. ಅದು ಒಬ್ಬರೇ ಎತ್ತಕ್ಕಾಗುತ್ತಾ? ಒಬ್ಬರೇ ನಾವು ಎತ್ತಾಗಿದೆ ನಮ್ಮ ಇರ್ತಕ್ಕಂಥ ನರನಾಡಿಗಳು ಮುರಿದೋಗು ಇಲ್ಲ, ಏನಾದರೂ ಕಾರ್ಯ ಉಂಟಾಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಈ ಮರಗಳಿಗೆ ಏನಾಗುತ್ತೆ ಅಂತಂದ್ರೆ, ಆ ಸಣ್ಣ ವಯಸ್ಸನ್ನೇ ಬಂದು ಕಾಯಿಗಳನ್ನ ಗಿಡ್ಕಂತ ಹೋದ್ರೆ ಇನ್ನು ಹೆಚ್ಚು ಕಾಲ ಬರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಕ್ಕಂಥ ಆಗಲ್ಲ. ಹೌದಲ್ಲ? ನಿಮಗೆ ಬರೀ ಎಷ್ಟು ಓದಿಸಬಹುದು? 50 ಎಷ್ಟಕ್ಕೆ ಓದಬಹುದು? 10 ವರ್ಷ ಓದ್ಕೋಬಹುದು. ಅದಕ್ಕಿಂತ ಜಾಸ್ತಿ ಇನ್ನು 10 ಗಂಟೆ ಓದ್ಕೊಳ್ಳೋಕ್ಕಾಗತ್ತಾ? 10 ಗಂಟೆ ಓದಿದ್ರೆ ಆಗ ಮಾತ್ರ ಕೆಳಗುಲ್ಲ. ಅದಕ್ಕೋಸ್ಕರ ಈ ಮರಗೆಲ್ಲ ಹೆಚ್ಚು ಕಾಲ ಬದುಕಬೇಕು ಅಂತಂದ್ರೆ ಅದನ್ನೇ ಮಾಡಬೇಕು 3 ವರ್ಷದವರೆಗೆ. ಎಷ್ಟು ವರ್ಷ? 3 ವರ್ಷ
ಹೌದಾ ನೋಡಿ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಇದಕ್ಕೆ ಸಸ್ಯಗಳಲ್ಲಿ ಯಾವ ಭಾಗದಿಂದ ಮಾಡ್ಬೋದು ನಾವು? ಸಸ್ಯ ಯಾವ ಭಾಗಪ್ಪ? ಇನ್ನ ಉತ್ತರ ಕ್ವಶನ್ ಯಾವ ಮಾಡ್ಬೋದು? ಸಸ್ಯದ ಭಾಗಗಳು ಗೊತ್ತಲ್ಲ, ಯಾರು ಹೇಳ್ತೀರಾ? ಯಾವ ಸಸ್ಯ ಭಾಗಗಳು ಯಾವುವು? ಬೇರು, ಕಾಂಡ, ಎಲೆ, ಹೂವು, ರಂಬೆ. ಸಾಮಾನ್ಯ ಹೂವಿಂದ ಸ್ವಲ್ಪ ಕಡಿಮೆ ಯಾರ ಹೂವಿಂದ ಅಪ್ಸಕ್ಕಾಗತ್ತ? ಆಗತ್ತ? ಇಲ್ಲ. ಹೂವು ಲಾಸ್ಟ್ ಕಡೆ, ಹೂವು ಬಿಟ್ಟ ಮೇಲೆ ಬಿಡಿಗೆ ಬರಬೇಕು. ಹೂವಿನಕ್ಕಿಂತ ನೀರಿನಲ್ಲಿ ಬರುತ್ತೆ, ಸಾಧ್ಯನೇ ಇಲ್ಲ. ಆದ್ರೆ ಎಲೆಯಿಂದ ಮಾಡಬಹುದು. ಎಲೆಯಿಂದ ಮಾಡಕ್ಕೆ ಸಸ್ಯಗಳಿಗೆ ಬೇರು, ಕಾಂಡ, ಎಲೆ ಮತ್ತೆ ರಂಬೆ ಅಲ್ವಾ? ಈ ರಂಬೆಯಿಂದ ನಾವು ಕಾಣ್ತೀವಿ, ಎಲೆಯಿಂದ ಕಾಣಬಹುದು, ಬೇರಿಂದ ಕಾಣಬಹುದು, ಕಾಂಡದಿಂದ ಮಾಡಕ್ಕೆ ಸಸ್ಯಗಳು ಯಾವುವು? ಎಲೆ. ಕಾಂಡದಿಂದ ಅಭಿವೃದ್ಧಿ ಮಾಡತಕ್ಕ ಸಸ್ಯಗಳು ಯಾವುವು? ಬಾಳೆ ಅಲ್ಲ, ಅದು ಕಂದು ಅಂತ ಕರೀತಾರೆ. ಆಗಿರ್ಬೋದು ಗಂಧ. ಸರಿ, ಓಕೆಪ್ಪ. ಮತ್ತೆ ಗಂಧ, ನೆಕ್ಸ್ಟ್ ದಾಸವಾಳ. ಸರಿ, ದಾಸವಾಳ, ದಾಸವಾಳ, ಗುಲಾಬಿ, ಗುಲಾಬಿ, ಮಲ್ಲಿಗೆ ಅಲ್ವಾ? ಸಪೋಟ, ಮಾವು, ಬೇರಲ ಅಲ್ವಾ? ಇವೆಲ್ಲ ಏನ ಕರಿತೀವಿ? ಯಾವ್ದನ್ನ ಮಾಡ್ತೀವಿ? ಯಾವ್ದನ್ನ ಮಾಡುವ? ಕಾಂಡದಿಂದ ಅಭಿವೃದ್ಧಿ ಮಾಡ್ತಕ್ಕಂಥವು. ನೋಡಿ, ಈ ಕಾಂಡ ಇದೆಯಲ್ಲ, ಗಂಧನೂ ಮಾಡಬಹುದು, ದಾಸವಾಳ ಮಾಡಬಹುದು, ಮಲ್ಲಿಗೆ, ಗುಲಾಬಿ. ಇದಕ್ಕೆ ನಾವೇನ್ ಕರಿತೀವಿ? ಕಾಂಡ. ಹಾಗಾದ್ರೆ ಬೇರಿಂದ ಮಾಡ್ತಕ್ಕಂಥದ್ದು ಯಾರು ಹೇಳ್ತೀರಾ? ಸರಿಯಪ್ಪ, ಕಾಂಡದಿಂದ ಮಾಡ್ತಕ್ಕಂಥ ಹೇಳಿದ್ರೆ ಬೇರಿಂದ ಅಭಿವೃದ್ಧಿ ಮಾಡ್ತಕ್ಕಂಥ ಸಸ್ಯಗಳು ಯಾವುದು? ಯಾರು ಹೇಳ್ತಾರೆ? ಹೇಳ ನಿಂತ್ಕಳ. ಬೇರಿಂದ ಅಭಿವೃದ್ಧಿ ಮಾಡೋ ಸಸ್ಯಗಳು, ಬೇರುಗಳಿಂದಲೂ ಸಹ ಅಭಿವೃದ್ಧಿ ಮಾಡ್ತೀವಿ ನಾವು. ಕೇಳ್ರಿ, ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾವ ಸಸ್ಯಗಳು ಯಾವ? ಅಲ್ಲಿ ಬರಬೇಕು. ಹುಣಸೆ ಮರ ಮಾಡ್ತೀರಾ? ಬೇರೆ ಬರುತ್ತಾ? ಅರಳಿ ಮುಗಿಲಲ್ಲ, ಅರಳಿ ಮರ ಇತ್ತು ಅಂತಂದ್ರೆ ಅದು ಬೇರೆ ಹೋಗ್ತದೆ ಅಲ್ವಾ? ಕೈಪುರ ಭಾರಿ ಆರೋಗ್ಯ. ಆಲ್ಮರ ಅದೇ ಮಾಡ್ತೀವಿ. ಅದು ಮುಗಿಲನ್ನ ನೋಡಿ ಅದು ಬಂದು ಬಿಟ್ಕೊಂಡ ಹೋಗಿ ಮರ ಅಂದ್ರೆ ಅದು ಇನ್ನೇ ಬಿಟ್ಟ ಮಾಡ್ತೀವಿ. ಬೇರೆ ಮರ ಬೇರೆ ಮಾಡ್ತಾ ನೋಡಿ ತಿಳ್ಕೊಂಬರಿ. ಬೇರೆ ಉದಾಹರಣೆಗೆ ನಾನು ಸಾಗುವಾನಿ ಮರ ನೋಡಿದ್ರೆ ಅಲ್ವಾ? ಅಲ್ಲಿರ್ತಕ್ಕಂಥ ಸಸ್ಯಗಳನ್ನ ಸರಿಯಪ್ಪ, ವಂಗೆ ಮರ, ಸಾಗುವಾನಿ ನೋಡಿದ್ರಲ್ಲ? ಸಾಗುವಾನಿ ಮರ ಬೇರನ್ನ ಬಿಡ್ಕಂತ ಇರುತ್ತೆ. ಬೇರು, ಈ ಬೇರೆಲ್ಲ ತಗೊಂಡು ಪುನಃ ನಾವು ಒಂದು ಪಾಕೆಟ್ಗೆ ಹಾಕಿ 1 kg ಪಾಕೆಟ್ ಅನ್ನು ಮಣ್ಣಲ್ಲಿ ಹಾಕಿ ಪ್ರತಿ ದಿವಸ ಅದನ್ನ ಆರೋಗ್ಯ ಮಾಡಿದ್ರೆ, ನೀರು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಬೇರೊಳಗೆ ಬೇರೆನ ಬಿಡ್ತಾರೆ. ಆ ನಂತರ ಅದೇ ಬೇರನ್ನು ತಂದ್ಬಿಟ್ಟು ನಮ್ಮ ತಾಯಿಗೆ ಅಡಿಕೆ ಗಿಡಗಳನ್ನ ಹೇಗೆ ತಾಯಿ ಹಾಕುವ ಅದೇ ತಾಯಿಗೆ ನಾವು ಸಾಗುವಾನಿ ಗಿಡವನ್ನು ಹಾಕಿದ್ರೆ ಅದು ಮರ ಸುಮಾರು ಒಂದು 20 ರಿಂದ 30 ವರ್ಷ ಗಿಡ ಬೆಳೆಸಿದ್ರೆ ಸುಮಾರು 10 ಅಡಿ ಎತ್ತರ ಬಡ್ಡೆಗಳ ಔಷಧಿ ಬಂದ್ರೆ ಅದು 1 ಕೋಟಿ ರೂಪಾಯಿ ತನಕ ಬರುತ್ತೆ. ಸುಮಾರು ಇಳಿದ್ರೆ ಒಂದ್ಸಲ ಇಳಿದ್ರೆ ಬರೀ ಇಟ್ಕೊಳ್ಳೋಕ್ಕಾಗಲ್ಲ, ಗೊತ್ತಾಯ್ತಾ? ಅಷ್ಟು ಸುಮಾರು 10 ಇಂಚು ಲೆಕ್ಕ ಪಟ್ಟ ಮರ. ಆಮೇಲೆ ಉದ್ದ 1 ಇಂಚ್ ದಪ್ಪ, 1 ಅಡಿ ಅಗಲ. ಆ ಇಂಚು ಮರಕ್ಕೆ ಸುಮಾರು 10,000 ರೂಪಾಯಿ ಬೇರೆ ಬೆಳೆಸ್ತದೆ ಒಂದು ಅಲಿಗೆ. ಒಂದು ಅಲಿಗೆ ಅಂತ ಬಂದಿಲ್ಲ ಅಂತ ಎಷ್ಟು ಅಲಿಗೆ ಬರ್ತವೆ? ಎಷ್ಟು ಕಮ್ಮಿ ಮರ ಆಗುತ್ತೆ ಅಲ್ವಾ? ಮರದ ಲೆಕ್ಕ
ಬೇರಿಂದ ಅಭಿವೃದ್ಧಿ ಮಾಡಬಹುದು ಅಲ್ವಾ? ಯಜ್ಞ ಒಂದು ಪೂಜನೀಯ ಸಸ್ಯ, ಆದ್ರೆ ಪೂಜನೀಯ ಸಸ್ಯ ಇದ್ರೂ ಸಹ ಅದು ಅಭಿವೃದ್ಧಿ ಮಾಡಬಹುದು, ಸಸ್ಯಗಳನ್ನ ಪಡಿಬಹುದು. ಒಂದು ಬೇರಿಂದ ಸಾಕು, ಪುನಃ ಎಷ್ಟು ಬದಲು ಆ ಬೇರಿಂದ ಬರ್ತಾ ಹೋಗುದು, ವಸ್ತು ತೆಗಿಬೇಕು ಅಲ್ವಾ? ನೋಡಿ ಇವೆಲ್ಲ ಏನಿಸ್ಕೊಳ್ಳಪ್ಪ ಅಂತಂದ್ರೆ ಊತಕ ಕೃಷಿಗಳಿಗೆ ಬರ್ತವೆ. ಕಡಿಮೆ ಸಮಯಗಳನ್ನ ತೆಗೆದುಕೊಂಡು ಹೆಚ್ಚು ಫಲವನ್ನು ಸಸ್ಯ ಅಂಗಾಂಶ ಕೃಷಿ. ಕಡಿಮೆ ಸಮಯ ತೆಗೆದುಕೊಂಡು ಹೆಚ್ಚಿನ ಫಲವನ್ನು ಕೊಟ್ಟಕ್ಕಂಥ ಸಸ್ಯಗಳನ್ನ ಕರಿತೀವಿ. ಏನು ಕೊಟ್ಟು ಸಸ್ಯ ಅಂಗಾಂಶ ಕೃಷಿ ಅಂತ ಕರಿತೀವಿ. ನಮಗೆ ನೆನಪಿಲ್ವಾ? ನಮಗೆ ಅಪ್ಸರ ಹೇಳ್ತಾರೆ ಅದೇ ಸಮರ್ಪಟ್ಟವು ಸಸ್ಯ ಅಂಗಾಂಶ ಕೃಷಿ. ಸಸ್ಯ ಅಂಗಾಂಶ ಕೃಷಿ ಸಸ್ಯ ಅಂಗಾಂಶ ಕೃಷಿ. ಇದನ್ನು ಸಸ್ಯ ಅಂಗಾಂಶ ಕೃಷಿ ಪರಿಚಯ ಅಂತ ಮಾಡ್ತಾರೆ. ಸಸ್ಯ ಅಂಗಾಂಶ ಪರಿಚಯ ಇದನ್ನ ಊತಕ ಕೃಷಿ ಎಂದು ಕರೆಯುತ್ತಾರೆ. ಊತಕ ಕೃಷಿ ಎಂದು ಕರೆಯುತ್ತಾರೆ. ಇದನ್ನು ಊತಕ ಕೃಷಿ ಎಂದು ಕರೆಯುತ್ತಾರೆ. ಊತಕ ಕೃಷಿ ಎಂದು ಕರೆಯುತ್ತಾರೆ. ಊತಕ ಕೃಷಿ ಎಂದು ಕರೆಯುತ್ತಾರೆ. ಈ ವಿಧಾನವು ಇತ್ತೀಚೆಗೆ ತುಂಬಾ ಜನಪ್ರಿಯವಾಗಿದ್ದು ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ತಾ, ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸಲು ಸಾಧ್ಯ. ಸಸ್ಯದ ಭಾಗಗಳಾದ ಎಲೆ,
ಇತ್ಯಾದಿಗಳ ಚಿಕ್ಕ ತುಂಡುಗಳಿಂದ ಇತ್ಯಾದಿಗಳ ಚಿಕ್ಕ ತುಂಡುಗಳ ಮೂಲಕ ಹೊಸ ಸಸ್ಯ ಪಡೆಯುವ ವಿಧಾನವೇ ಇದಾಗಿದೆ. ಹೊಸ ಸಸ್ಯ ಪಡೆಯುವ ವಿಧಾನ ಇದಾಗಿದೆ. ಪ್ರಯೋಗ ನಳಿಕೆಗಳಲ್ಲಿ ವಿಧಾನವಾಗಿದೆ. ಪ್ರಯೋಗ ನಳಿಕೆಗಳಲ್ಲಿ ಕೃತಕ ಪೋಷಕಾಂಶಗಳನ್ನು ಪೂರೈಸಿ ಸಸ್ಯಗಳನ್ನು ಪಡೆಯಬಹುದು. ಇನ್ನೊಂದ್ಸಲ ನೋಡ್ರಿ, ನಾನು ಹೇಳ್ತೀನಿ, ಅದು ಕರೆಕ್ಟ್ ಪಕ್ಕದಲ್ಲಿ ನೋಡ್ಬೇಕು. ಸಸ್ಯಗಳನ್ನ ಪಡೆಯಬಹುದು. ಇದು ಮೊದಲ ಹೇಳ್ತೀನಿ ನೋಡಿ. ಇದನ್ನು ಊತಕ ಕೃಷಿ ಎಂದು ಕರೆಯುತ್ತಾರೆ. ಈ ವಿಧಾನವು ಇತ್ತೀಚೆಗೆ ತುಂಬಾ ಜನಪ್ರಿಯವಾಗಿದ್ದು ಉತ್ತಮ ಗುಣಮಟ್ಟದ ಸಸಿಗಳನ್ನು ಪಡೆಯಬಹುದು. ಅದೇ ಅಲ್ಲದೆ ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸಲು ಸಾಧ್ಯ ಅಲ್ವಾ. ಇಂಥ ಹೆಚ್ಚಿಗೆ ನಾವು ಸಸಿಗಳನ್ನ ಪಡೆಯಬಹುದು, ಹೆಚ್ಚಿಗೆ ಫಲವನ್ನು ಪಡೆಯಬಹುದು. ಹಾಗೆ ಸಸ್ಯದ ಭಾಗಗಳಾದ ಎಲೆ, ಬೇರು, ಕಾಂಡ ಇತ್ಯಾದಿಗಳ ಚಿಕ್ಕ ತುಂಡುಗಳ ಮೂಲಕ ಹೊಸ ಸಸ್ಯವನ್ನ ಪಡೆಯುವ ವಿಧಾನವಾಗಿದೆ ಅಲ್ವಾ. ಹೌದಾ? ಪ್ರಯೋಗ ನಳಿಕೆಗಳಲ್ಲಿ ಕೃತಕ ಪೋಷಕಾಂಶಗಳನ್ನು ಕೊಟ್ಟು ನಂತರ ಅವಕ್ಕೆ ಪೂರೈಸಿ ಸಸ್ಯಗಳನ್ನು ಪಡೆಯಬಹುದು.